ಈ ತರದ ಹೇಳಿಕೆಗಳು ಈ ದೇಶದ 140 ಕೋಟಿ ಜನ 140 ಕೋಟಿ ಜನ ಖಂಡಿಸ್ಬೇಕು ಈ ತರದ ಮನಸ್ಥಿತಿನ. ಸಭಾಪತಿಗಳೇ, ಈ ದೇಶದ 140 ಜನ ಪ್ರಧಾನಮಂತ್ರಿ ಇಡೀ ದೇಶದ ಪ್ರಧಾನಮಂತ್ರಿ ಪಾಕಿಸ್ತಾನ ನೋಡಿ, ವಿಶೇಷ ಅಧಿವೇಶನವನ್ನ ಕರೆದಿರೋ ಉದ್ದೇಶಗಳನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಆಗಿದೆ, ಇಲ್ಲಿ ತನಕ ಆಗಿದೆ. ಮತ್ತೆ 2-3 ದಿವಸಗಳನ್ನ ಮುಂದೆ ಹಾಕಿರುವಂತದ್ದು ಒಂದು ಆರೋಗ್ಯಕರವಾದಂತಹ ಚರ್ಚೆ ನಡಿಬೇಕು. ಇದ್ರ ಬಗ್ಗೆ ಒಂದು ಡಿಬೇಟ್ ಆಗ್ಬೇಕು. ಆ ಡಿಬೇಟ್ ಅಲ್ಲಿ ನೀವು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಆದ್ರೆ ಇದ್ರಲ್ಲಿ ಯಾವ್ದೋ ವೈಯಕ್ತಿಕ ವಿಚಾರಗಳನ್ನ ತಂದು ಇಡೀ ಸದನವನ್ನ ಹಾಳು ಮಾಡಂತ ವ್ಯವಸ್ಥೆಗಳು ಆಗಬಾರ್ದು. ಇದು ಯಾರಿಗೂ ಗೌರವ ತರುವಂತ ವಿಚಾರಗಳಲ್ಲ. ಒಂದ್ ನಿಮಿಷ ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ಹೇಳಿದೆ, ಕಡತದಿಂದ ಏನ್ ತೆಗಿಸ್ಬೇಕು ಮಾನ್ಯ ಸಭಾನಾಯಕರೇ, ನೀವು ಕಾನೂನು ಮಂತ್ರಿಗಳಿಗೆ ತೆಗಿಸ್ಬೇಕು. ತೆಗೆದಾದ್ಮೇಲೆ ಇವತ್ತು ಜೀರಾಮ್ಜಿಯ ಬಗ್ಗೆ ಚರ್ಚೆ ಮಾಡಬೇಕು. ಅದಕ್ಕೆ ಏನ್ ಬೇಕು ಹೆಸರುಗಳನ್ನ ಕೊಡಿ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಏನಾಗಿದೆ ಆಗಬೇಕಾದ್ರೆ ನೀವು ಯಾವ ರಾಷ್ಟ್ರದ ಬಗ್ಗೆ ಮಾತನಾಡಿ. ಅದ್ರ ಬಗ್ಗೆ ನಮ್ದು ಏನು ಅಭ್ಯಂತರಗಳಿಲ್ಲ. ಅವ್ರು ಮಾಡಿರೋ ಸರಿ ಇದ್ರೆ ಸರಿ ಅನ್ನಿ, ತಪ್ಪಿದ್ರೆ ತಪ್ಪು ಅಂತ ಹೇಳಿ ಅದನ್ನ ಬಿಟ್ಟು ಈಗಲೇ ಸದನವನ್ನ ಇಷ್ಟು ಮುಂದೂಡಿ ಆದ್ರೂ ನಾವು ಇವತ್ತವರೆಗೂ ಒಂದು ವ್ಯವಸ್ಥಿತವಾಗಿ ಮೇಲ್ಮನೆಯ ಒಳಗಡೆ ಕೆಳಗಡೆ ಮನೆಯ ಒಳಗಡೆನೂ ಘಟನೆಗಳಾದಾಗ ಮುಂದೋಗಿದೆ ಬಿಟ್ರೆ ಮೇಲ್ಮನೆಯಲ್ಲಿ ಇಲ್ಲಿಯವರೆಗೆ ತುಂಬಾ ಚೆನ್ನಾಗಿ ನಡೆದಿದೆ. ಅದಕ್ಕೊಂದು ಅಪಕೀರ್ತಿ ಬರೋದು ಬೇಡ, ಒಂದು ಕಪ್ಪು ಚುಕ್ಕಿ ಬರೋದು ಬೇಡ. ದಯಮಾಡಿ ಎಲ್ರೂ ಸಹಕಾರ ಮಾಡಿ. ಇಬ್ರು, ನಾನು ಹೇಳ್ತಿರೋದು ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರುಗಳಲ್ಲಿ ಇಬ್ಬರಿಗೂ ವಿನಂತಿ ಮಾಡ್ಕೊಳ್ತೀನಿ. ಇದೆ ಇಂಥ ಸಂದರ್ಭಗಳಲ್ಲಿ ಚರ್ಚೆಗಳಾಗುವಂತಾಗ ಪರಸ್ಪರ ವಿರೋಧಗಳು ಪರಗಳು ನಡೆಯುವಂಥದ್ದು ಸಹಜ. ಹಾಗಾಗಿ ದಯಮಾಡಿ ಒಂದು ವಿನಂತಿಯನ್ನ ಮಾಡ್ಕೊಳ್ತೇನೆ. ಈಗ ಅದನ್ನ ಕಡತದಿಂದ ಕೈ ಬಿಟ್ಟ ನಂತರ ಈಗ ಜೀರಾಮ್ಜಿ ಇದೆಯಲ್ಲ, ಅದ್ರ ಮುನ್ನ ನಾವು ಮುಂದುವರಿಸುವಂಥದ್ದು ಪೀಠದ ಮೊದಲು ಅರ್ಥ ಆಗ್ತಿದೆಯಾ ನಾಗರಾಜ್ ನಿಮ್ಗೆ? ಕೂತ್ಕೊಳ್ಳಿ. ಹಾಗಾಗಿ ದಯಮಾಡಿ ಅದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ. ತದನಂತರ ನೀವು ಹೇಳಿ, ಅದರಲ್ಲೂ ಮಾತಾಡಿ ಏನಾಗಿದೆ, ಯಾವ ಲೋಪಗಳಿದೆ, ಏನಿದೆ ಅಂತ ಮಾತಾಡೋದಕ್ಕೆ ಅವಕಾಶ ಇಲ್ವಾ ನಿಮ್ಗೆ? ಲೋಪದೋಷಗಳನ್ನ ಎತ್ತಿಕ್ಕಾದ್ರೆ ಎಲ್ಲೂ ಪ್ರವೋಕ್ ಮಾಡೋಂಥದ್ದು ಅಥವಾ ವೈಯಕ್ತಿಕ ಟೀಕೆಗಳನ್ನ ಮಾಡದೇ ಇದ್ರೆ ಸದನವನ್ನ ನಡೆಸೋಣ. ಇಲ್ದಾನೆ ಇದ್ರೆ ನಾವೇನ್ ನಾನು ಕೊಡ್ತೀನಿ ನಿಮ್ಗೆ ಕೊಡ್ತೀನಿ ಅವಕಾಶ. ನಾನು ಕೂತ ನಂತರ ನಿಮ್ಗೆ ಅವಕಾಶವನ್ನ ಕೊಡ್ತೀನಿ. ಹೇಳ್ತೀನಿ, ನಂದು ವಿನಂತಿ ಇಲ್ಲಿ ಮಾಡ್ತಿರೋದು ನಿಮ್ಗೆ ನಾನು ಆದೇಶ ಅಲ್ಲ ಮಾಡ್ತಾ ಇರೋದು. ನಾನು ಎದ್ ನಿಂತ್ಕೊಂಡು ಏನು ಅಂದ್ರೆ ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ಸಹಕಾರವನ್ನ ಮಾಡಿ. ಮತ್ತೆ ಯಾರಾದ್ರೂ ಮಾತನಾಡ್ಬೇಕಾದ್ರೆ ಒಬ್ಬೊಬ್ರೆ ಕೈ ಎತ್ತಿ ನಾನು ಕೊಡ್ತೀನಿ. ಆಗೋದಿಲ್ಲ, ಕೂತ್ಕೊಳ್ಳಿ ಹೇಳಿ. ನಿನ್ನೆ ಸಾಯಂಕಾಲ ಸಭಾಪತಿಯವರು ನಾನು ಮಾತನಾಡಿರ್ತಕ್ಕಂಥದ್ದು ಕಡಲದಿಂದ ತೆಗಿಬೇಕು ಅಂತ ಹೇಳಿ ನನ್ನೆನೆ ಆದೇಶ ಕೊಟ್ಟರು. ಈಗ ಹೊಸದಾಗಿ ತಾವು ಏನು ಕೊಟ್ಟಿಲ್ಲ. ಇವತ್ತು ಸಂಧಾನ ಆಗಿ ಏನು ತೀರ್ಮಾನ ಆಯಿತು ಸಭಾಪತಿಯವ್ರ ಇದರಲ್ಲಿ ಚೇಂಬರಲ್ಲಿ ಆಯಿತು, ನೀವು ಫಸ್ಟು ವಿಷಾದ ವ್ಯಕ್ತಪಡ್ರಿ, ಆಮೇಲೆ ಅವರು ಮಾಡ್ತಾರೆ ಅಂತ ಹೇಳಿ. ಇವತ್ತು ಬರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದರೆ, ರೈಟ್, ನಾನು ತಪ್ಪು ಮಾಡಿದರೆ ಅವರು ತಪ್ಪು ಮಾಡಬೇಕಾ? ಆಯಿತು, ನಾವು ಮಾತನಾಡಿದ್ದೇನು ಆಯಿತು, ಅದ್ರ ಬಗ್ಗೆ ನಾವು ಚರ್ಚೆಗೆ ಹೋಗಲ್ಲ. ಬಟ್ ಬಂದು ಮಾತನಾಡೋದು ಏನೋ ಒಬ್ಬ ವ್ಯಕ್ತಿಗೆ ಎಷ್ಟು ಹಕ್ಕು ಅವ್ರಿಗಿದೆ ಅಷ್ಟೇ ಹಕ್ಕು ನನಗೂ ಇದೆ. ಈ ದೇಶದಲ್ಲಿರಲಿ, ಈ ಸದನದಲ್ಲಿರಲಿ, ಐ ಆಮ್ ಆಲ್ಸೋ ಎ ಸೀನಿಯರ್ ಮ್ಯಾನ್. I have come at 1989, not now. I am a 4-term members of this house. You cannot just call me
ಪಾಕಿಸ್ತಾನ ನಾಲ್ಗೆ ಅಂತ ಹೇಳಕ್ಕೆ ಇಲ್ಲಿ what ನಮ್ಮನ್ನ right you have? ಪೀಠ ನೋಡಿ what right you have? ಮಾತಾಡ್ಬಿಟ್ಟು ಇವತ್ತು ನಾನು ಅವ್ರ ಅಪರಾಧಿ ಸ್ಥಾನದಲ್ಲಿದ್ದಾರೆ. ಯಾವ ಅಪರಾಧಿ ಸ್ಥಾನದಲ್ಲಿ ನಾವಿರೋದು? ನಾವು ಯಾವ ಅಪರಾಧಿ ಸ್ಥಾನದಲ್ಲಿ ನಾವು ಇರೋದು? ಸೊ ಇದನ್ನ ಸರಿಗಿಲ್ಲ. ಸಭಾಪತಿಯವರು ಸಹ he should know that when he can do, then ನಮ್ಮನ್ನ ಕನ್ವಿನ್ಸ್ ಮಾಡಬೇಕು. ಇಲ್ಲ ಅಂದ್ರೆ ನನ್ಗೆ ಅವಕಾಶ ಕೊಡಿ, ನಾನು ಇನ್ನೂ ಒಂದು ಭಾಷಣ ಮಾಡ್ತೀನಿ, ಯಾತಕ್ಕಾಗಿ ನಾನು ಆ ರೀತಿ ಅಂದೆ ಅಂತೇಳಿ ನಾನು ವಶದ ಪಡೆದಿರೋದನ್ನ ವಾಪಸ್ ತಗೊಳ್ತೀನಿ, ಮತ್ತೆ ಒಂದು ಭಾಷಣ ಮಾಡ್ತೀನಿ, ನಾನು ಅವಕಾಶ ಕೊಡಿ. ಮತ್ತೆ ನೀವು ಸಭಾಪತಿಯವರ ಕರೆಸ್ಬಿಟ್ಟು ಸಂಧಾನ ಮಾಡಿ ಈ ರೀತಿ ಮೋಸ ಮಾಡ್ಲಿಕ್ಕೆ ಆಗ್ತದ? ಹೇಳಿ. ಸಭಾಪತಿಯವರೇ, ತಾವು ಕಡತದಿಂದ ಏನೇನು ತಪ್ಪಾಗಿದಾವೆಲ್ಲ ತೆಗ್ದೀವಿ ಅಂತ ಹೇಳಿದಿರಿ, ಹೌದಾ? ಅವರು ಆಗಿರೋ ಪಂಚಾಯತಿ ವಿಚಾರದಾಗೆ ಇಬ್ಲಾರಲ್ಲಿನೂ ವಿಷಾದ ವ್ಯಕ್ತಪಡಿಸ್ಬೇಕಂತ ಹೇಳಿದರು ಅಧ್ಯಕ್ಷರು, ಸಭಾಪತಿಯವರು, ಹೌದಾ? ಒಂದು ಸರ್ತಿ ನಮ್ಮ ಕಡೆಯಿಂದ ವಿಷಾದ ವ್ಯಕ್ತಪಡಿಸಿದ್ದೀವಿ, ನಾವು ಆ ಕಡೆಯಿಂದ ವಿಷಾದ ವ್ಯಕ್ತಪಡಿಸಿಲ್ಲ. ಅದಕ್ಕೆ ಅದು ಹೆಂಗೆ ಕಡತದಿಂದ ತೆಗೆದ್ರು, ಇವ್ರು ವಿಷಾದ ವ್ಯಕ್ತಪಡಿಸಿದ್ದು ತೆಗೆದ್ಬಿಟ್ರಿ, ಸಾಕು, ಇಷ್ಟೇ. ಬೈಕ್ ಬೇರೆ ಮಾತಬೇಡ. ವಿಷಾದ ವ್ಯಕ್ತಪಡಿಸಿದಾರಲ್ಲ, ಆ ಕಡತದಿಂದ ತಗೊಳ್ರಿ, ವಾಪಸ್ ತಗೊಂತೇವೆ ನಾವು. ಕೂತ್ಕೊಳ್ಳಿ. ವಾಪಸ್ ತಗೊಳೋದು ಮತ್ತೆ ಅದಾದ್ಮೇಲೆ ಮತ್ತೇನು ಬೇಡ ಬೇಡಲ್ಲ. ಸಭಾಪತಿಗಳೇ, ಧನ್ಯವಾದಗಳು. ತಾವು ನ್ಯಾಯಾಧೀಶರ ಪೀಠದಲ್ಲಿ ಕೊಡ್ತಿದ್ದೀರಿ. ಈಗ ಇಬ್ಬರ ಬಗ್ಗೆ ಇಲ್ಲಿ ಬೆಳಗ್ಗೆಯಿಂದ ನಡೀತಾ ಇದೆ. ಒಂದು ನಜೀರ್ ಅಹಮದ್ ಮತ್ತು ಸಿ ಟಿ ರವಿ ಅವರು. ನಜೀರ್ ಅಹಮದ್ ಅವರು ಕ್ಷಮೆ ಕೇಳಿದ್ರು, ವಿಶ್ವಾಸ ವ್ಯಕ್ತಪಡಿಸಿದ್ರು, ಆಯಿತು. ಅದೇ ರೀತಿ ಸಿ ಟಿ ರವಿ ಅವರು ಕೇಳಬೇಕಲ್ವಾ? ಅದು ಅಷ್ಟೇ ನೀವು ಕೇಳ್ತಾ ಇರೋದು ನಾವಿಲ್ಲಿ. ಅದನ್ನು ಅವ್ರು ಹೇಳಿ, ನೀವು ಅದು ಹೇಳಿಸ್ಬಿಡಿ, ಅಷ್ಟೇ ಬೇಕಾಗಿರೋದು ನಮಗಿಲ್ಲಿ. ನಾಗರಾಜ್, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.